ಮಹಿಳಾ ಕಸ್ಟಮ್ ಅಧಿಕಾರಿಗೆ ಬ್ಲಾಕ್ ಮೇಲ್ ಮತ್ತು ಅತ್ಯಾಚಾರ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಬೆಂಗಳೂರು ಪೊಲೀಸರು ಎಂ ಕೃಪಾಲಾನಿ ಎಂಬ ಆರೋಪಿಯನ್ನ ಬಂಧಿಸಿದ್ದಾರೆ. ಅತ್ಯಾಚಾರ ಆರೋಪ ಅಷ್ಟೇ ಅಲ್ಲದೆ ಆರೋಪಿ ಮೇಲೆ ಹಲವು ದೂರುಗಳು ಕೂಡ ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಬಿಸಿನೆಸ್ ನಡೆಸ್ತಾ ಇದ್ದಂತಹ ಬಂಧಿತ ಆರೋಪಿ ಕೃಪಾಲಾನಿ ಕಸ್ಟಮ್ ಕಣ್ತಪ್ಪಿಸಿ ಸಾಕಷ್ಟು ಅವ್ಯವಹಾರವನ್ನ ನಡೆಸ್ತಾ ಇದ್ದಂತೆ ಕೃಪಾಲಾನಿಗೆ 9 ವರ್ಷದ ಹಿಂದೆ ಮಹಿಳಾ ಕಸ್ಟಮ್ ಅಧಿಕಾರಿಯ ಪರಿಚಯ ಆಗುತ್ತೆ. ಆಕೆ ಜೊತೆಗೆ ಪ್ರೀತಿಯ ನಾಟಕವಾಡಿ ಆಕೆಯ ಜೊತೆಗೆ ಸಲುಗೆಯನ್ನ ಬೆಳೆಸಿದ್ದ ಈತ ಮದುವೆ ಆಮಿಷವೊಡ್ಡಿ ಕೆಲಸದ ಕೆಲ ಲೂಪ್ ಪೂಲ್ಗಳನ್ನ ತಿಳಿದಿದ್ದ. ಈ ಮೂಲಕ ಕಸ್ಟಮ್ನ ಕಣ್ತಪ್ಪಿಸಿ ಬಿಸಿನೆಸ್ ನಡೆಸ್ತಾ ಇದ್ದಂತೆ ಮಹಿಳಾ ಅಧಿಕಾರಿಯನ್ನ ಕೊನೆಗೆ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಕೂಡ ಇದೆ. ಆಕೆಯನ್ನ ಬಳಸಿ ಕೆಲ ಕಸ್ಟಮ್ ಅಧಿಕಾರಿಗಳ ಮೇಲೆ ಸುಳ್ಳು ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಸುಳ್ಳು ಪ್ರಕರಣ ದಾಖಲಿಸಿ ಅಧಿಕಾರಿಗಳಿಂದ ಹಣವನ್ನ ಪಡೆದಿದ್ದಾನೆ ಎನ್ನುವಂತಹ ಆರೋಪ ಕೂಡ ಈತನ ಮೇಲೆ ಇದೆ. ಮಹಿಳಾ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ಮತ್ತು ದೈಹಿಕ ಹಿಂಸೆಯನ್ನ ಕೂಡ ನೀಡಿದ್ದಾನಂತೆ. ತಾನು ಹೇಳಿದಂತೆ ಕೇಳದೆ ಇದ್ರೆ ಖಾಸಗಿ ಫೋಟೋವನ್ನ ವಿಡಿಯೋವನ್ನ ವೈರಲ್ ಮಾಡುವಂತಹ ಬೆದರಿಕೆಯನ್ನ ಹಾಕಿದ್ದ ಸದ್ಯ ಮಹಿಳಾ ಅಧಿಕಾರಿ ಕೃಪಾಲಾನಿ ವಿರುದ್ಧ ದೂರು ನೀಡಿದ್ದು ಯಲಹಂಕ ಠಾಣೆಯಲ್ಲಿ ಅತ್ಯಾಚಾರದ ಪ್ರಕರಣ ದಾಖಲಿಸಿದಂತಹ ಅಧಿಕಾರಿಗಳು ಇದೀಗ ಆರೋಪಿಯನ್ನ ಬಂಧಿಸಿದ್ದಾರೆ. ಪುಲಕೇಶಿನಗರ ಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ಗೆ ತನಿಖೆಗೆ ಹಿರಿಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಇನ್ನು ಈ ಹಿಂದೆ ಮಗ ಕಾಣೆಯಾಗಿದ್ದಾನೆ ಅಂತ ಹೇಳಿ ಹೆಬಿಯಸ್ ಕಾರ್ಪಸ್ ಹಾಕಿದ್ರು ಕೃಪಾಲಾನಿ ತಾಯಿ. ಈ ಹಿಂದೆ ಮಗ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಹೆಬಿಯಸ್ ಕಾರ್ಪಸ್ ಅನ್ನ ಕೃಪಾಲಾನಿ ತಾಯಿ ಹಾಕಿದ್ರು. ಕೃಪಾಲಾನಿ ಉದ್ದೇಶಪೂರ್ವಕವಾಗಿ ಹೋಟೆಲ್ನಲ್ಲಿ ಅಡಗಿರುವುದು ಆ ಸಂದರ್ಭದಲ್ಲಿ ಪತ್ತೆಯಾಗಿತ್ತು. ಈ ವೇಳೆ ಕೋರ್ಟ್ ಕೃಪಾಲಾನಿಗೆ 2 ಲಕ್ಷ ದಂಡ ವಿಧಿಸಿತ್ತು. ಇದೀಗ ದಶಕದ ಹಿಂದೆ ಕುಡಿದು ಮಹಿಳಾ ಅಧಿಕಾರಿಗಳ ಜೊತೆ ಅಸಭ್ಯ ವರ್ತನೆ ಆರೋಪ ಜೊತೆಗೆ ಕೃಪಾಲಾನಿ ಜಾಲಕ್ಕೆ ಸಿಲುಕಿ ನರಳಿದ್ದ ಹಲವು ಕಸ್ಟಮ್ ಅಧಿಕಾರಿಗಳು ದೂರನ್ನ ಕೂಡ ನೀಡಿದ್ದು ಸದ್ಯ ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ.